ಈ ನಾಯಿ ಬೊಗಳವ್ರಿಗೆ ಕಾನೂನು ಏನು ಇದೆ? ಕಾನೂನನ್ನ ಮೀರಿದಂತ ವ್ಯಕ್ತಿ ಅಲ್ಲ, ಕಾನೂನನ್ನ ಮೀರಿದಂತ ವ್ಯಕ್ತಿ ಅಲ್ಲ. ಕಾನೂನು ಮಾಡುವಂತ ಸ್ಥಳದಲ್ಲಿ ಇಂಥ ಅತ್ಯಾಚಾರ ಮಾಡಿದ್ದಾನೆ ಅಂತ ಎಲ್ಲಪ್ಪ ಏನೋ ಅಣ್ಣ ನೀನು ಹಿಂಗ ಆಗ್ಬಿಟ್ಟಲ್ಲ, ಹೊಟ್ಟೆ ಉರಿತದೆ ನೀನ್ ಕೇಳ್ತಾರ. ಅಯ್ಯೋ ಶಿವ ಶಂಕರ ಪುಣ್ಯಾತ್ಮನ್ನ ಏನಾರ ಮಾಡ್ಕೊಬಿಟ್ರೆ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಅವನು ಯಾರು ನಂಬಲ್ಲ. ಅನುಮಾನದ ಪಿಚಾಚಿ ಇನ್ನು ಬೇರೆ ಬೇರೆ ಇದೆ, ಹೇಳಲ್ಲ. ನಿಮ್ಮ ಅಣ್ಣವ್ರಿಗೆ ವೆಲ್ಕಮ್ ಮಾಡೋ ಫ್ಲೆಕ್ಸ್ ಹಾಕಿದ್ರೆ ಸೋಲೋ ಪಿಕ್ಚರ್ ಪೋಸ್ಟರ್ ತರ ಇದೆ ಅಂತ ಹೆಂಗೆ ಮಾಡಿದ್ರು? ಹೇಳ್ದಲ್ಲಣ್ಣ, ಗಬ್ಬರ್ ಸಿಂಗು, ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ ತರ ಕಾಣ್ತಾರೆ. ಅವ್ರ ಕಣ್ಣಾದೆಲ್ಲ ಹೇಮಾ ಮಾಲಿನಿ ಏನ್ ಮಾಡುದು? ರಾತ್ರಿ ಎಲ್ಲ ಕಾಣಿಸೋದು ಹೇಮಾ ಮಾಲಿನಿ ಕಾಣಿಸೋದಿಲ್ಲ. ಗಬ್ಬರ್ ಸಿಂಗ್ ಕಾಣ್ರೆ ಏನ್ ಮಾಡ್ಲಿ ನಾನು? ಗಬ್ಬರ್ ಸಿಂಗ್ ಬಂದ್ ಮಕ್ಕಳು ಗುದ್ದುತ್ತಾ ಇದ್ರೆ ಏನ್ ಮಾಡ್ಲಿ ನಾನು? ಅವನ ಎದೆ ಮೇಲೆ ಅಮಿತಾಬ್ ಬಚ್ಚನ್ ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನೇನ್ ಮಾಡ್ಲಿ? ರಾತ್ರಿ ಎಲ್ಲ ದಿನ ಬರ ಅವನ ಎದೆ ಮೇಲೆ ಡ್ಯಾನ್ಸ್ ಮಾಡಿದ್ರೆ ನಾನೇನಪ್ಪ ಮಾಡ್ಲಿ? ಗಬ್ಬರ್ ಸಿಂಗ್ ಮಕ್ಕಳು ಗುದ್ದುತ್ತಾನಂತೆ, ಬಂದು ತಲೆ ಬುಳ್ಬುಡ ಮೇಲೆ ಹೊಡಿತಾನಂತೆ. ಸಾಕು ಬಿಟ್ಬಿಡಿ, ಕಿರ್ಕಿದ್ರೆ ಬಾಳ ಇದೆ ಅಂತ. ಅವನು ಜಾಸ್ತಿ ಇದೆ, ನಾವೆಲ್ಲ ನೋಡಿದ್ವಿ. ತಲೆ ಹಾಕಿ ರಾತ್ರಿ ಗಬ್ಬರ್ ಸಿಂಗ್ ತಲೆ ಮೇಲೆ ಹೊಡಿಯತ್ತ ಹೋಗಿ. ಅದಕ್ಕೆ ಕಣೆ ಅವ್ರ ಶೋಲೆ ಪಿಕ್ಚರ್ ನೆನಪಾಗದ ಅವನಿಗೆ. ತಲೆ ಮೇಲೆ ಪಟ 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 ಆತ ಹೊಡೆದನಂತೆ ಗಬ್ಬರ್ ಸಿಂಗ್. ಅವನ ಎದೆ ಮೇಲೆ ಡ್ಯಾನ್ಸ್ ಮಾಡ್ತಾನಂತೆ. ಅಮಿತಾಬ್ ಬಚ್ಚನ್ ಹೇಮಾ ಮಾಲಿನಿ. ಅವನಿಗೆ ದ್ವೇಷ ಇರೋದು, ನೀಚ ದ್ವೇಷ ರಾಜಕಾರಣಿ. ಅವನಿಗೆ ಏನಿದೆ? ಕಾಂಟ್ರಾಕ್ಟ್ ಸಿಗ್ಲಿಲ್ಲ ಅಂದ್ಬಿಟ್ಟು ಇಡಿ ಕಂಪ್ಲೇಂಟ್ ಕೊಟ್ಟವನೆ. ಮಾಡ್ಬಿಟ್ರೆ ಇನ್ನೇನ್ ಮಾಡ? ಎಲ್ಲ ದರ್ಬಾರ್ ನಡೆಸ್ತಾ ಇದ್ದ, ಎಲ್ಲ ಕಳ್ಬಿಲ್ ಬರ್ಸ್ಕೊಂಡು ಮಾಡ್ತಾ ಇದ್ದ. ಈಗ ಸ್ವಲ್ಪ ಎಲ್ಲ ಬಿಗಿ ಆಗೋಗಿರ್ಬೇಕು. ಎದೆ ಮೇಲೆ ಕುಣಿತಾರೆ. ಇನ್ಯಾವ ಪಿಕ್ಚರ್ ಕುಣಿತದಂತೆ ಅವ್ರಿಗೆ? ಇನ್ಯಾವ್ ಕುಣಿತದ್ರಪ್ಪ? ಇದು ಉಪೇಂದ್ರದ್ದು ಯಾವ್ದು? ರಕ್ತ ಕಟ್ಟಿ ಹಂಗಾಡ್ತದ ಈಗೆಲ್ಲ ಅವದೇ ಅಲ್ಲ ಅದು, ಹಂಗಾಡ್ತದಂತೆ. ರಕ್ತ ಕಣ್ಣೀರಲ್ಲಿ ಉಪೇಂದ್ರ ಲಾಸ್ಟ್ ಕಾಡ್ತಾನಲ್ಲ, ಅವನೇ ತೋರಿಸಿರೋದು. ಹಂಗೆಲ್ಲ ಆಡ್ತದಂತ, ಅದಕ್ಕೆ ಏನೇನೋ ಓಡ್ತಿರ್ತಾರೆ. ಕೇಳ್ತಾರಲ್ಲ ಸರ್, ನನ್ನ ಮೇಲೆ ಯಾಕೆ ದೇಶ ಬಿಟ್ಬಿಡಿ, ಏನ್ ಸಾಧಿಸ್ತೀರ ನನ್ನ ಮೇಲೆ ದೇಶವಾಗಿ? ನಾನು ಇವತ್ತೊಂದು ಮಾತೇ ಆಡಿಲ್ಲ. ಮಾತಾಡಿದ್ರ ನೀವು? ನಿಜ ಹೇಳಿ, ಯಾವ ತರ ಮಾತಾಡಿದ್ರು? ಅವನಿಗೆ ಏನೋ ಮಾತಾಡ್ಬೇಕು ನಮ್ಮ ಮೇಲೆ ಅಂತ ಅನ್ಸ್ಬಿಟ್ಟು ಏನೋ ಪಿಟಿಷನ್ ಕೊಟ್ರೆ ನಾನು ಹೀರೋ ಆಯ್ತೀನಿ ಅಂತ ಅನ್ಕೊಂಡ. ಅಷ್ಟು ಬಿಟ್ರೆ ಏನ್ ಮಾಡ್ತಾ ಇರ್ತಾರೆ. ರಕ್ತ ಕಣ್ಣೀರು, ರಕ್ತ ಕಣ್ಣೀರು. ಗಬ್ಬರ್ ಸಿಂಗ್ ಗುದ್ದುತ್ತಾವನೆ. ದಬ್ಬ ಅದಕ್ಕೆ ನಿದ್ದೆ ಬರಲ್ಲ, ಮಾತ್ರ ತಗೊಂಡು. ಓಕೆ, ಥ್ಯಾಂಕ್ ಯು. ಬೇಕಾದ್ರೆ ಎಲ್ಲ ಸಾಫ್ಟ್ ಕಾಪಿ ಕಳಿಸ್ತೀನಿ. ಸಾಫ್ಟ್ ಕಾಪಿ ಕಳಿಸ್ತೀನಿ. ತರಿಸಿದ್ರೆ ಸಾಫ್ಟ್ ಕಾಪಿ ಕಳಿಸ್ತೀನಿ. ಮತ್ತೆ ಸ್ನೇಹದ ಹಸ್ತ ಜಾಸ್ತಿ ಇದ್ದಾರೆ ಸರ್. ಯಾಕೆ ನೀವು ಮಾತ್ರ ನೋಡ್ತೀರಿ, ನಾವು ಮಾತ್ರ ನ್ಯಾಯಯುತವಾಗಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾವ್ರೆ. ಎಷ್ಟು ದಿನ ಬದುಕ್ತೀವಿ ಅವನು ಎಷ್ಟು ದಿನ ಬದುಕ್ತಾನೋ ಇನ್ನೊಂದೋ ನನಗೆ ಗೊತ್ತಿಲ್ಲ. ಗಬ್ಬರ್ ಸಿಂಗ್ ಕುಣಿತಾವನಲ್ಲ ಎದೆ ಮೇಲೆ, ಕುಣಿತಾವನಲ್ಲ, ಅದಕ್ಕೆ ಅವ್ನು ಟೆನ್ಷನ್ ಆಗ್ತಿದೆ. ಬಿಡ್ರಿ ಆಯ್ತು, ಬೇರೆ ಜನ ಬಂದ ತುಂಬಾ ಹತ್ರ ಆಗ್ತಿದ್ದಾರೆ. ಸಿದ್ದರಾಮಯ್ಯ ಅವ್ರ ಬಳಿ ಪದೇ ಪದೇ ಅವ್ರ ಹತ್ರ ಬಕೆಟ್ ಹಿಡಿಯೋದೇ
ಬೇರೆ ಉದ್ಯೋಗನೇ ಇಲ್ಲ. ಅವನು ಸಪ್ರೇಟ್ ಕೇಳಿದ ಅವನು ಹರಿಪ್ರಸಾದ್ ನನ್ನ ಗುರು ಅಂತಾನೆ. ಹರಿಪ್ರಸಾದ್ ಚುನಾವಣೆಗೆ ನಿಂತಾಗ ತೇಜಸ್ವಿ ಸೂರ್ಯನಿಗೆ ಎಲೆಕ್ಷನ್ ದುಡ್ಡು ಕೊಡ್ತಾನೆ. ಹರಿಪ್ರಸಾದ್ ನನ್ನ ಗುರು ಅಂತಾನೆ. ತೇಜಸ್ವಿ ಸೂರ್ಯ ಎಲೆಕ್ಷನ್ ನಿಂತ್ಕೊಂಡಾಗ ತೇಜಸ್ವಿ ಸೂರ್ಯನಿಗೆ ದುಡ್ಡು ಕೊಡ್ತಾನೆ ಚುನಾವಣೆಗೆ. ಇನ್ನೇನು ಹೇಳಿ, ನನಗೆ ಗೊತ್ತಿರೋ ಸತ್ಯನ. ಪಕ್ಷ ಅಲ್ಲ, ನನ್ನ ಗುರುನೇ ತೆಗಿಬೇಕು ಅಂತ ಹೊರಟವನು ಈಗ ದುಡ್ಡು ಕೊಟ್ಟ ಮೇಲೆ ಸೋಲ್ಸ್ಬೇಕು ಅಂತ ಸೋಲ್ಗೆ ಅಂತ ಬಾಯಲ್ಲಿ ಮಾತ್ರ ಹರಿಪ್ರಸಾದ್ ನನ್ನ ಗುರು. ಜಾತಿ ಜನಗಣತಿ ಅಪ್ಡೇಟ್ ಆಗುತ್ತಿರುವ ಅನುಮಾನಗಳ ಬಗ್ಗೆ ಇದನ್ನ ಅನುಷ್ಠಾನ ಮಾಡದೇ ಇರುವುದು ಸೂಕ್ತ. ಅದು ಬಹಳ ದೊಡ್ಡವರು ಇದ್ದಾರೆ ಮಂತ್ರಿಮಂಡಲದಲ್ಲಿ, ಅವರೆಲ್ಲ ತೀರ್ಮಾನ ತಗೋತಾರೆ. ನಾವ್ ಹೇಳಕ್ಕಾಗಲ್ಲ. ನನ್ನ ಅನಿಸಿಕೆಯನ್ನ ನಿಮ್ಮ ಮುಂದೆ ನೀವು ಕೇಳಿರೋ ಪ್ರಶ್ನೆಗಳನ್ನ ನಾನು ಉತ್ತರ ಹೇಳಿದ್ದೀನಿ. ಸೊ ಇದು ಸರ್ಕಾರದ, ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದು ವಿರೋಧ ಪಕ್ಷಗಳಾಗಲಿ, ಇದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಜನರ ಅನುಮಾನಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಆದ್ಯತೆಯನ್ನ ಕೊಟ್ಟು, ವಿರೋಧ ಬೇರೆ, ಯಾವುದು ರಾಜಕೀಯ ಪಕ್ಷಗಳ ವಿರೋಧ ಮಾಡ್ತಕ್ಕಂಥದ್ದು ಬೇರೆ, ಅದನ್ನ ಧಿಕ್ಕರ್ಷಣ. ಆದ್ರೆ ಅನುಮಾನಗಳನ್ನ ಬಗೆಹರಿಸುವಂತ ಕೆಲಸ ಆದ್ಯತೆಯನ್ನ ಸರ್ಕಾರ ಕೊಡುತ್ತೆ.